ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಪುಟಾಣಿ ನೆನ್ನೆ ಮೊನ್ನೆ ಅಷ್ಟೇ ನಮ್ಮ ಕೈಗೆ ಸೇರಿದಂಗಿದೆ. ಆದರೆ ಆಲ್ರೆಡಿ 4 ತಿಂಗಳು ತುಂಬಿ 5ನೇ ತಿಂಗಳು ಸ್ಟಾರ್ಟ್ ಆಗೋಯ್ತು. ಮಕ್ಕಳು ವಿಷಯದಲ್ಲಂತೂ ದಿನ ಕಳೆಯೋದು ಗೊತ್ತೇ ಆಗಲ್ಲ. ಪುಟಾಣಿ ಹುಟ್ಟಿದಾಗಿಂದ ನಮ್ಮೂರಿಗೆ ನಮ್ಮ ಮನೆಗೆ ಹೋಗೇ ಇಲ್ಲ. 5 ತಿಂಗಳಿಗೆ ಬಿತ್ತಲ್ಲ, ಮನೆಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ಮ ಗಣೇಶನ್ಗೆ ಹೊಟ್ಟೆ ಫುಲ್ ಮಾಡ್ಸಾಯ್ತು. ಈಗ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾನೆ. ಈ ಗಣೇಶ ಯಾರಪ್ಪ ಅಂತ ಕನ್ಫ್ಯೂಸ್ ಆಗಬೇಡಿ, ನಮ್ಮ ಕಾರ್ಗೆ ಗಣೇಶ ಅಂತ ಕರಿತೀವಿ. ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಎಲ್ಲೂ ಸಿಕ್ಕಾಕೊಳ್ದಿರೋ ಹಾಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರು ನಮ್ಮ ಬಾಸು. ಆದರೆ ಟ್ರಾಫಿಕ್ ನೋಡಿ ತಲೆ ಬಿಸಿ ಆಗೋದ್ರು. ಯಾವ್ದು ಹೆಂಗಾದ್ರೂ ಆಗಲಿ ಊರಿಗೆ ಹೊರಟಿದೀವಿ ಅಂದರೆ ಮಜಾ ಮಾಡಬೇಕು ಅಂತ ನನ್ನ ಮಗಳು ಅವ್ರ ತಾತ ಅಜ್ಜಿ ಜೊತೆ ಎಂಜಾಯ್ ಮಾಡಿದ್ದು. ಅವಳು ಮಾಡೋ ಕಾಮಿಡಿಗೆ ಅಪ್ಪ ಅಮ್ಮನಿಗಂತೂ ನಕ್ಕು ನಕ್ಕು ಸಾಕಾಗ್ತಾ ಇತ್ತು. ನಮ್ಮ ಕಾರೊಳಗಡೆ ಹೆಲಿಕಾಪ್ಟರು ಇಲ್ಲ ಹೆಲಿಕಾಪ್ಟರ್ ಒಳಗಡೆ ನಮ್ಮ ಕಾರೋ ಒಂದು ಅರ್ಥ ಆಗಲಿಲ್ಲ. ಹೈವೇ ರೀಚ್ ಆಗ್ತಿದ್ದಂಗೆ ನಮ್ಮ ಡ್ರೈವರ್ ಬಾಸ್ ಅಂತೂ ಫುಲ್ ಆನ್ ಸ್ಪೀಡಲ್ಲಿ ಹೊರಟೇ ಬಿಟ್ರು. ನಮ್ಮ ಪುಟಾಣಿಗೆ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ಹೇಗಿರ್ತಾಳೋ, ಹೇಗೆ ಕೋಆಪ್ರೇಟ್ ಮಾಡ್ತಾಳೋ ಅಂತ ತುಂಬ ಟೆನ್ಷನ್ ಆಗಿತ್ತು. ಹೋಲ್ ಜರ್ನಿಯಲ್ಲಿ ಏನೂ ಟ್ರಬಲ್ ಮಾಡದೆ ಆರಾಮಾಗಿದ್ರು ಪಾಪ. ಅಂತೂ ಇಂತೂ ಬೆಂಗಳೂರು ಟ್ರಾಫಿಕ್ ಅನ್ನೋ ಚಕ್ರವ್ಯೂಹ ಭೇದಿಸ್ಕೊಂಡು ಅಭಿಮನ್ಯು ಥರ ನಮ್ಮ ಬಾಸು ನಮ್ಮನ್ನ ಮನೆಗೆ ಕರ್ಕೊಂಡು ಬಂದೇ ಬಿಟ್ರಪ್ಪ. ಎಲ್ಲಿ ಒಂದು ಫೋಟೋ ತಗೋತೀನಿ ಅಂದರೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾರೆ ನೋಡಿ. ಒಂದು ವರ್ಷ ಆದಮೇಲೆ ಮನೆಗೆ ಹೊರಟಿದ್ದು ನಾನು. ಯಾವಾಗ ಮನೆಗೆ ಹೋಗಿ ಸೇರ್ತೀವಪ್ಪ ಅಂತ ಕಾಯ್ತಾ ಇದ್ದೆ. ನನ್ನ ಎಕ್ಸೈಟ್ಮೆಂಟ್ನ ಅರ್ಥ ಮಾಡ್ಕೊಂಡಿದ್ದು ನನ್ನ ಹಸ್ಬೆಂಡು ಆರಾಮಾಗಿ ಸೇಫ್ಟಿಯಾಗಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ನಮ್ಮ ಪುಟಾಣಿ ಫಸ್ಟ್ ಟೈಮ್ ಅಜ್ಜ ಅಜ್ಜಿ ಮನೆಗೆ ಬರ್ತಿರೋದು. ನಮ್ಮ ಪ್ರೀತಿ ನೆಂಟ್ರಿಸ್ಟ್ರೆಲ್ಲ ಬಂದಿದ್ರು. ಅವರೆಲ್ಲರೂ ನಮಗೆ ಆರತಿ ಮಾಡಿ ಮನೆಗೆ ಕರ್ಕೊಂಡ್ರು. ಮನೆಗೆ ಹೋದ ತಕ್ಷಣ ನನ್ನ ಫೇವ್ರೇಟ್ ಸಬ್ಬಕ್ಕಿ ಪಲಾವ್ ಜೊತೆಗೆ ಶಾವಿಗೆ ಪಾಯಸ, ಒಳ್ಳೆ ಕಾಂಬಿನೇಷನ್ ಅಮ್ಮ ರೆಡಿ ಮಾಡೇ ಬಿಟ್ರು ಡಿನ್ನರ್ಗೆ. ನಾವೀ ಕಡೆ ಡಿನ್ನರ್ ಮುಗಿಸ್ಕೊಂತಿದ್ರೆ ಅಜ್ಜಿ ತಾತ ಪಾಪುಗೆ ಲಾಲಿ ಹಾಡಿ ಮಲಗಿಸ್ಬಿಟ್ರು. ಹೊಸ ಜಾಗ ಹೇಗಿರ್ತಾರೋ ಏನೋ ಅಂತ ಸ್ವಲ್ಪ ಟೆನ್ಷನ್ ಇತ್ತು. ಆದ್ರೆ ನಮ್ಮ ಪುಟಾಣಿ ನೋ BP, ಬಿ ಹ್ಯಾಪಿ ಅಂತ ಆರಾಮ್ಸೆ ಮಲಗಿದ್ರು. ಪುಟಾಣಿ ನೋಡಕ್ಕೆ ನಮ್ಮನೆ ಮಕ್ಕಳೆಲ್ಲ ಬಂದಿದ್ರು. ಎಂಟರ್ಟೈನ್ಮೆಂಟ್ಗಂತೂ ಕಮ್ಮಿನೇ ಇಲ್ಲ. ಅವ್ರಿಗೆ ಸ್ಕೂಲಲ್ಲಿ ಇದೆ ಪಿಯಾನ ಹೇಳ್ಕೊಡ್ತಾರೆ. ವಾವ್, ಪುಟಾಣಿ ನೋಡಕ್ಕಂತ ಮಕ್ಕಳು ಕಾಯ್ಕೊಂಡಿದ್ರು. ಪುಟಾಣಿನಂತೂ ಮುದ್ದಾಡಿ ಅವ್ರಿಗೆ ಸಮಾಧಾನ ಆಗೋಷ್ಟು ಆಟಾಡ್ಸಿದ್ರು. ನಮ್ಮ ದೊಡ್ಡಮ್ಮ ಅಂತೂ ಪುಟಾಣಿ ನೋಡಿ ಫುಲ್ ಖುಷ್. ಪುಟಾಣಿನೂ ಅಷ್ಟೇ ಅವ್ರ ಹತ್ರ ಚೆನ್ನಾಗಿ ಅಡ್ಜಸ್ಟ್ ಆಗಿ ಆಟ ಆಡ್ಬಿಟ್ರು. ಮಾತಾಡ್ಸಿದವ್ರಿಗೆಲ್ಲ ಸ್ಮೈಲ್ ಮಾಡಿ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಎಲ್ರಿಗಂತೂ ತುಂಬ ಖುಷಿ ಆಯಿತು ಪುಟಾಣಿ ನೋಡಿ. ಊರಿಗೆ ಬರೀ 3 ಡೇಸ್ಗಷ್ಟೇ ಹೋಗಿದ್ವಿ. ಯಾಕಂದರೆ ಶ್ರೀಶಾಗೆ ಎಕ್ಸಾಮ್ಸ್ ಹತ್ರ ಇದ್ದಿದ್ದರಿಂದ ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ. ಇನ್ನು ನಾನು ಹೊರಟಾಗ ದೊಡ್ಡಮ್ಮ ಮನೇಲಿ ಕರೆದು ನನಗೆ ತಾಂಬೂಲ ಕೊಟ್ಟು ಕಳಿಸಿದ್ರು. ನಾನು ಚಿಕ್ಕವಳಿದ್ದಾಗಿಂದ ಹೆಚ್ಚಾಗಿ ನಮ್ಮನೆ ದೊಡ್ಡಮ್ಮ ಮನೆಗೆ ಓಡಾಡ್ಕೊಂಡೇ ಬೆಳೆದವಳು. ಯಾವತ್ತೂ ದೊಡ್ಡಮ್ಮ ಅಂತ ಕರೆದೇ ಇಲ್ಲ, ಅಮ್ಮ ಅಂತಲೇ ಕರೆಯೋದು. ಇವಾಗಲೂ ಅಷ್ಟೇ ಅಮ್ಮನಷ್ಟೇ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರು ನಮಗೆಲ್ಲ ಯಾವಾಗಲೂ ಒಳ್ಳೇದಾಗಲಿ ಅಂತಲೇ ಬಯಸ್ತಾರೆ. ಬಟ್ ನಾನು ಆ ದೇವ್ರಲ್ಲಿ ಕೇಳ್ಕೊತೀನಿ, ದೇವ್ರು ಯಾವಾಗಲೂ ಅವ್ರನ್ನ ಚೆನ್ನಾಗಿಟ್ಟಿರಲಿ, ನೆಮ್ಮದಿಯಾಗಿರಲಿ ಅಷ್ಟೇ. ಇನ್ನು ನಾನು ಹೊರಡೋ ಟೈಮ್ ಆಯಿತು. ಹಾಗಾಗಿ ಹಿರಿಯರ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ಹೊರಟೆ. ಮನೆಯಿಂದ ಹೊರಡ್ಬೇಕಂದ್ರೆ ತುಂಬ ದುಃಖ ಆಗುತ್ತೆ. ಏನು ಮಾಡೋದು, ಬರಲೇಬೇಕು, ಇರಲೇಬೇಕು. ಲಂಚ್ಗೆ ಅಂತ ಹಾಸನ್ ಬೈಪಾಸಲ್ಲಿ ನಿಲ್ಸ್ಕೊಂಡ್ವಿ. ಇಲ್ಲಿ ಒಳ್ಳೆ ಹೋಟೆಲ್ ಇದೆ, ಉಡುಪಿ ಗಾರ್ಡನ್ ಅಂತ. ನನ್ನ ಮಗಳಂತೂ ನನ್ನ ಯೂಟ್ಯೂಬ್ನ ಎಲ್ಲ ಕಡೆ ಪ್ರಮೋಟ್ ಮಾಡಿಬಿಡ್ತಾಳೆ. ಅಲ್ಲೂ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಆಮೇಲೆ ಊಟ ಬಂತು ಅಂತ ಎಲ್ಲ ಸರ್ವ್ ಮಾಡಿಕೊಂಡು ಊಟ ಮಾಡಿದ್ವಿ. ವೆಜ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಉಡುಪಿ ಹೋಟೆಲ್ಗಳಲ್ಲಿ ಎಲ್ಲ ಕಡೆ ಫುಡ್ ಟೇಸ್ಟಿ ಅಂತಲೇ ಅನಿಸುತ್ತೆ. ಈ ಹೋಟೆಲ್ ಬಂದು ಬೇಲೂರಿಂದ ಹಾಸನ್ ಕಡೆಗೆ ಬರುವಾಗ ಬೈಪಾಸಿಗೆ ಅಟ್ಯಾಚ್ ಆಗೋ ರೋಡಲ್ಲೇ ಕಾರ್ನರಲ್ಲಿದೆ. ಬೇಕಂದರೆ ಯಾವಾಗಲಾದರೂ ವಿಸಿಟ್ ಮಾಡಿ. ಆ ಹೋಟೆಲ್ ಸ್ಟಾಫ್ಸ್ಗೆಲ್ಲ ನಮ್ಮ ಪುಟಾಣಿ ತುಂಬಾ ಇಷ್ಟ ಆದರು.
ಒಂದೇ ಒಂದು ಫೋಟೋ ತೆಕ್ಕೋಬೋದಾ ಅಂತ ಅವಳನ್ನ ಎತ್ಕೊಂಡು ಮುದ್ದಾಡ್ತಿದ್ರು. ಪುಟಾಣಿಗೆ ಇವಾಗಲೇ ಫ್ಯಾನ್ಸ್ ಶುರುವಾದ್ರಲ್ಲ ಅಂತ ನಮಗೆಲ್ಲ ಆಶ್ಚರ್ಯ ಆಗ್ಬಿಡ್ತು. ಅವ್ರು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರು. ಊಟ ಮುಗಿಸ್ಕೊಂಡು ಮತ್ತೇನು ಡಿಲೇ ಮಾಡದೆ ಸೀದಾ ಬೆಂಗಳೂರು ಕಡೆ ಹೊರಟ್ವಿ. ನಮ್ಮ ಅದೃಷ್ಟಕ್ಕೆ ವೆಹಿಕಲ್ಸ್ ಕೂಡ ತುಂಬ ಕಮ್ಮಿ ಇದ್ವು. ಈ ಟೋಲ್ಗಳ ಹತ್ರ ಮಾತ್ರ ಡಿಲೇ ಆಗೇ ಆಗುತ್ತೆ. ಆದರೂ ಕೂಡ ನಾವು ಅಂದ್ಕೊಂಡಿದ್ದ ಟೈಮಿಂಗ್ಸ್ಗೆ ಕರೆಕ್ಟಾಗಿ ನಮ್ಮ ಬಸ್ಸು ಮನೆಗೆ ರೀಚ್ ಮಾಡಿಸ್ಬಿಟ್ರು. ಹೋಗುವಾಗ ಎಷ್ಟು ಖುಷಿಯಿಂದ ಹೊರಡ್ತೀವೋ ಬರೋವಾಗ ಅಷ್ಟೇ ದುಃಖ ಆಗತ್ತೆ. ಹೋಗಿದ್ ಒಂದಿನ, ಬಂದಿದ್ ಒಂದಿನ, ಉಳ್ಕೊಂಡಿದ್ ಒಂದೇ ದಿನ. ನೆನ್ಪಾದಾಗೆಲ್ಲ ಕರ್ಕೊಂಡೋಗೋಕ್ಕೆ ನಮ್ಮ ಬಾಸ್ ಇದಾರಲ್ಲ, ಇನ್ಯಾಕೆ ಟೆನ್ಷನ್. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಸ್ವಲ್ಪ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.